ಒಳ್ಳೆದಾಗಲಿ. ಚಿಕಿತ್ಸೆ, ಆಯುರ್ವೇದ ಮತ್ತು ಫಿಸಿಯೋಥೆರಪಿ. ಜೋರಾದ ಚಪ್ಪಾಳೆ ಬರಲಿ. ಎಲ್ಲರಿಗೂ ಕೂಡ ಬಹಳ ಉಪಯೋಗವಾಗಿರ್ತಕ್ಕಂಥದ್ದೇ ಈ ಒಂದು ಆದಿಯೋಗಿ ಪ್ರಕೃತಿ ಚಿಕಿತ್ಸೆ, ಆಯುರ್ವೇದ ಮತ್ತು ಫಿಸಿಯೋಥೆರಪಿ ಚಿಕಿತ್ಸಾ ಕೇಂದ್ರ ಕೂಡ ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ಇವತ್ತಿನ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ, ಅದರಲ್ಲೂ ಕೂಡ ಯೋಗ, ಧ್ಯಾನ, ಪ್ರಕೃತಿ, ಪ್ರತಿಯೊಂದು ಕೂಡ ಫಿಸಿಯೋಥೆರಪಿ ಎಲ್ಲವನ್ನು ಕೂಡ ನೀಡುವ ಮೂಲಕ ಮನುಷ್ಯರನ್ನ ಆರೋಗ್ಯವಂತರನ್ನಾಗಿ ನಿರಂತರವಾಗಿ ಯಾವತ್ತೂ ಕೂಡ ಇದನ್ನ ಶಾಶ್ವತವಾಗಿ ನಾವು ಆಯುರ್ವೇದವನ್ನೇ ಯಾರು ಉಪಯೋಗಿಸ್ತಾರೆ ಅದು ಯಾವುದೇ ಕಾಯಿಲೆ ಬರ್ತಕ್ಕಂಥದ್ದು ಕಡಿಮೆ. ಆ ರೀತಿ ಆಯುರ್ವೇದಕ್ಕೆ ಯಾರು ತೊಡಸ್ಕೊಂಡು ಬಂದಿದ್ದಾರೆ ಅವರು ಇಂಗ್ಲಿಷ್ ಮೆಡಿಸಿನ್ ಹೋಗಲ್ಲ. ಅದರಿಂದ ನಿರಂತರವಾಗಿ ಯಾವುದೇ ಹಾಸ್ಪಿಟಲ್ ಹೋಗದೆ ಆಯುರ್ವೇದ ಚಿಕಿತ್ಸೆ ಪಡಿತಕ್ಕಂಥವ್ರು ನಿರಂತರವಾಗಿ ಇದುವರೆಗೂ ಕೂಡ ಆಯಸ್ಸು ಆರೋಗ್ಯವನ್ನು ಕಾಪಾಡ್ಕೊಂಡು ಬಂದಿರ್ತಾರೆ. ನಮ್ಮ ಮಕ್ಕಳಿಗೂ ಕೂಡ ಅವರ ಚಿಕ್ಕಂದಿನಿಂದಲೇ ಆಯುರ್ವೇದವನ್ನ ಜೀವನದಲ್ಲಿ ಅಳವಡಿಸಿ ಪ್ರಕೃತಿ ಚಿಕಿತ್ಸೆ ಮೂಲಕ, ಯೋಗದ ಮೂಲಕ, ಧ್ಯಾನದ ಮೂಲಕ, ಎಲ್ಲ ಪ್ರಕೃತಿ ಚಿಕಿತ್ಸೆ ಮೂಲಕ, ಫಿಸಿಯೋಥೆರಪಿ ಮೂಲಕ ಎಲ್ಲವನ್ನು ಕೂಡ ಮಾಡಬೇಕು ಅಂತೇಳಿ ಉತ್ತರ ಕರ್ನಾಟಕ ಭಾಗದಿಂದ ಬಂದು ಇಲ್ಲಿ ಮಣಿಕಂಠ ಅವರು ಪ್ರಾರಂಭ ಮಾಡಿದ್ದಾರೆ. ಎಲ್ಲ ರೀತಿಯ ಸಹಕಾರವನ್ನ ನಾವು ನೀವೆಲ್ಲ ಕೊಡೋಣ. ಎಲ್ಲರಿಗೂ ಈ ಕೇಂದ್ರದಿಂದ ಆರೋಗ್ಯ ಭಾಗ್ಯ ಸಿಗುವಂತಾಗಲಿ. ನಾವು ಯಾವ ರೀತಿ ಪ್ರಕೃತಿಯನ್ನ, ಮರಗಿಡಗಳನ್ನ ಪ್ರೀತಿಸ್ತೇವೋ ಅದೇ ರೀತಿ ಮನುಷ್ಯರು ಕೂಡ ಯಾವತ್ತೂ ಕೂಡ ನಿರಂತರವಾಗಿ ಮೊದಲು ಆರೋಗ್ಯ, ಆಮೇಲೆ ಶಿಕ್ಷಣ, ಆ ರೀತಿ ಕೊಡ್ತಕ್ಕಂಥ ಈ ಒಂದು ಕೇಂದ್ರ ಎಲ್ಲರಿಗೂ ಕೂಡ ಆರೋಗ್ಯವನ್ನು ಕೊಟ್ಟು ಜೀವನದಲ್ಲಿ ಆಯಸ್ಸು ಹೆಚ್ಚಾಗಿ ಸುಖ ಸಂತೋಷದಿಂದ ಬಾಳುವಂತಾಗಲಿ. ಈ ಕೇಂದ್ರದಿಂದ ಎಲ್ಲರಿಗೂ ಕೂಡ ಆರೋಗ್ಯ, ಸರ್ವರಿಗೂ ಕೂಡ ಆರೋಗ್ಯ ಸಿಗುವಂತಾಗಲಿ. ಸುಖವಾಗಿದ್ದು ನಗುನಗುತ್ತಾ ಕುಟುಂಬಗಳು ಬದುಕುವಂತಾಗಲಿ ಅಂತೇಳಿ ಇವತ್ತೇನು ಮಣಿಕಂಠ ಅವರು ಬಹಳಷ್ಟು ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಹಂಬಲದಿಂದ ಬಂದಿದ್ದಾರೆ. ಅವರಿಗೆ ಚಾಮುಂಡೇಶ್ವರಿ ತಾಯಿ ಎಲ್ಲ ರೀತಿಯ ಆಶೀರ್ವಾದವನ್ನು ಕೊಟ್ಟು ಅವರಿಗೂ ಒಳ್ಳೆಯದಾಗಲಿ, ಬರ್ತಕ್ಕಂಥವ್ರೆಲ್ಲರೂ ಕೂಡ ಆರೋಗ್ಯವಂತರಾಗಲಿ ಅಂತ ಹೇಳಿ ಶುಭ ಹಾರೈಸ್ತೇನೆ. ನಮಸ್ಕಾರ. ಥೆರಪಿ ಅದ್ರ ಬಗ್ಗೆ ನಿಮಗೆ ಆಲ್ರೆಡಿ ಕೆಲವೊಬ್ರು ಕೇಳ್ತೀರಾ. ನಾನು ಬೆಳಗ್ಗಿಂದ ಈಗ ಆಲ್ರೆಡಿ ಇಲ್ಲಿರೋರು ಅರ್ಧ ಜನರಿಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ಈಚ್ ಅಂಡ್ ಎವ್ರಿ ಪರ್ಸನ್ಸ್ಗೆ ಒಂಥರ ಇಂಡಿವಿಜುವಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆದ್ರೆ ಈಗ ಒಂದು ಸಣ್ಣದಾಗಿ ಹೇಳ್ತೀನಿ. ನಮ್ಮ ದೇಹದಲ್ಲಿ ಕಲ್ಮಶ ಅಂದ್ರೆ ವಾತ, ಪಿತ್ತ, ಕಫ ಅಂತೇಳಿ ದೋಷಗಳಿರುತ್ತೆ. ಅದೇ ರೀತಿ ನಮ್ಮ ಒಂದು ಜಠರದಲ್ಲಿ ಸಣ್ಣ ಕರಳು ಮತ್ತೆ ದೊಡ್ಡ ಕರಳು ಅಂತ ಇರುತ್ತೆ. ಸೊ ಈ ಒಂದು ಸಣ್ಣ ಕರಳು, ದೊಡ್ಡ ಕರಳಲ್ಲಿ ಆಗಿರ್ತಕ್ಕಂಥ ಶೇಖರಣೆ ಆಗಿರ್ತಕ್ಕಂಥ ಮಲ ಒಂದು ಪ್ರತಿದಿನ ವಿಸರ್ಜನೆ ಮಾಡಬೇಕು. 100% ಯಾರು ವಿಸರ್ಜನೆ ಮಾಡಲ್ಲ. ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಕೊಲನ್ ಥೆರಪಿ, ಇದು ಆಕ್ಚುಲಿ ಜಪಾನ್ ಟೆಕ್ನಾಲಜಿ ಆಗಿರೋದ್ರಿಂದ ಈ ಒಂದು ಕೊಲನ್ ಥೆರಪಿನ 100% ಆಗಿ ನಾವು ಇದನ್ನ ಕರೆಕ್ಟ್ ಆಗಿ 6 ಮಂತ್ ಒಂದ್ಸತಿ ನಾವು ಅಟ್ಲೀಸ್ಟ್ ಯೂಸ್ ಮಾಡಿದ್ರೆ ನಮಗೆ ಆ ಒಂದು ಏನು ಯೂಸ್ ಮಾಡಿದ ಏನಿರುತ್ತಲ್ಲ ಅಲ್ಲಿಂದ 3 ವರ್ಷದ ತನಕ ಅಸಿಡಿಟಿ ಅಂತಕ್ಕಂಥದ್ದು ಬರೋದೇ ಇಲ್ಲ. ಅದ್ರ ಜೊತೆಗೆ ಸೋನಾಬಾತ್ ಅಂತ ಇದೆ, ನಮ್ಮಲ್ಲಿ ಸ್ಟೀಮ್ ಥೆರಪಿ ಅಂತ ಇದೆ, ಆಯುರ್ವೇದದಲ್ಲಿ ಅಭ್ಯಂಗ ಅಂತ ಇದೆ, ವಮನ, ವಿರೇಚನ, ಮತ್ತೆ ನಸ್ಯ ಚಿಕಿತ್ಸೆಗಳು, ಮತ್ತೆ ಮರ್ಮ ಚಿಕಿತ್ಸೆಗಳಂತ ಇದಾವೆ, ಮಸಾಜ್ ಟ್ರೀಟ್ಮೆಂಟ್ಗಳಂತ ಇದಾವೆ, ಶಿರೋಧಾರ ಅಂತ ಇದೆ ನಮ್ಮಲ್ಲಿ. ಸೊ 170 ತರದ ಡಿಫರೆಂಟ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ಗಳು ನಮ್ಮ ಸಂಸ್ಥೆಯಲ್ಲಿ ಅವೈಲೇಬಲ್ ಇದಾವೆ. ನಮ್ಮ ಆರೋಗ್ಯದ ಕಡೆ ಗಮನ ಕೊಡೋದನ್ನೇ ಎಷ್ಟೋ ಜನ ಮರ್ತ್ಬಿಡ್ತಾರೆ ಮಧ್ಯದಲ್ಲಿ. ಸೊ ಹಾಗಾಗಿ ಅದನ್ನ ಮರಿಬಾರ್ದು ಅನ್ನೋ ಒಂದು ಕಾರಣಕ್ಕೆ ಮಣಿಕಂಠ ಅವರು ಈ ಒಂದು ಆಯುರ್ವೇದಿಕ್ ಕೇಂದ್ರನ ಓಪನ್ ಮಾಡಿದರೆ. ಪ್ರಕೃತಿಯಲ್ಲಿ ನೀವು ಬನ್ನಿ, ಇರಿ, ನೀವು ಕೊಡ್ತಕ್ಕಂಥ ಫಿಸಿಯೋಥೆರಪಿ ಆಗಿರ್ಬೋದು, ಅದಾದ್ಮೇಲೆ ನೇಚರಲ್ಲಿದ್ರೆ ನಿಜವಾಗ್ಲೂ ಮನಸ್ಸಲ್ಲಿ ಎಷ್ಟೇ ಒಂದು ಸ್ಟ್ರೆಸ್ ಇದ್ರು, ನೋವಿದ್ರು, ನೇಚರ್ ನೋಡ್ತಾ ಎಲ್ಲರೂ ಮರ್ತೋಗ್ಬಿಡ್ತೀವಿ ಅಂತ ಒಂದು ಮಾತೇ ಇದೆ. ಸೊ ಹಾಗಾಗಿ ನಾನು ದಿನ ಯೋಗ ಮಾಡ್ತೀನಿ. ನನಗೂ ಯೋಗದ ಪ್ರಾಮುಖ್ಯತೆ ಏನು ಅನ್ನೋದು ತುಂಬ ಗೊತ್ತಿದೆ, ಹಾಗೂ ಆಯುರ್ವೇದದ ಪ್ರಾಮುಖ್ಯತೆ ಏನು ಅನ್ನೋದು ತುಂಬ ಗೊತ್ತಿದೆ. ಸೊ ಈಗ ಈ ಕೇಂದ್ರನ ಶುರು ಮಾಡ್ತಿರೋ ಮಣಿಕಂಠ ಸರ್ ಹಾಗೂ ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗಲಿ. ತಾವು ಎಲ್ಲರೂ ಈಗ ಬನ್ನಿ, ಆರೋಗ್ಯವಾಗಿರಿ. ನಿಮ್ಮ ದಿನನಿತ್ಯ ಜೀವನನ ಆದಷ್ಟು ಸ್ಟ್ರೆಸ್ ಕಮ್ಮಿ ಮಾಡಿ ಯೋಗ ಮಾಡೋದ್ರ ಮುಖಾಂತರ, ಆಯುರ್ವೇದಿಕ್ ಫಾಲೋ ಮಾಡೋದ್ರ ಮುಖಾಂತರ ನೀವೆಲ್ಲರೂ ಕೂಡ ಆರೋಗ್ಯವಾಗಿರಿ ಅಂತ ಹೇಳ್ತಾರೆ.